ಹಾಯ್ ಎಲ್ಲರಿಗೂ. ತಾಲೂಕು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ನಡೆಸ್ತಕ್ಕಂತಹ ಎಕ್ಸಾಮ್ಗೆ ಸದಾಶಿವ ಆಯೋಗದ ವರದಿ ಮತ್ತು ಇಂಟರ್ನಲ್ ರಿಸರ್ವೇಷನ್ ಇನ್ ಕರ್ನಾಟಕ ಇದು ತುಂಬ ಮುಖ್ಯವಾದಂಥ ಟಾಪಿಕ್ ಆಗಿರುತ್ತೆ. ಅದರ ಬಗ್ಗೆ ತಿಳಿದುಕೊಳ್ಳೋಣ. ಪಂಜಾಬ್ ರಾಜ್ಯ ವರ್ಸಸ್ ದವಿಂದರ್ ಸಿಂಗ್ ಪ್ರಕರಣ. ಈ ಪ್ರಕರಣ ಸಂಬಂಧಪಟ್ಟಂತಹ ವಿಷಯ ಏನಪ್ಪ ಅಂತಂತಂದರೆ SC ಮತ್ತು ST ವರ್ಗಗಳ ಉಪವರ್ಗೀಕರಣಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಇದು 7 ನ್ಯಾಯಾಧೀಶರ ಪೀಠವಾಗಿದ್ದು 2024 ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಈ ಒಂದು ಇಂಟರ್ನಲ್ ರಿಸರ್ವೇಷನ್ಗೆ ಸಂವಿಧಾನಿಕ ಮಾನ್ಯತೆಯನ್ನು ನೀಡುತ್ತೆ. ಈ ತೀರ್ಪು 2005ರಲ್ಲಿ ಕೊಟ್ಟಂತಹ EV ಚಿನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶ ರಾಜ್ಯ ತೀರ್ಪನ್ನು ರದ್ದುಗೊಳಿಸಿತು. ಇದು ಚಿನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶ ರಾಜ್ಯದ ತೀರ್ಪು ಏನಂತ ನೋಡೋಣ. ಪಂಜಾಬ್ ವರ್ಸಸ್ ದವಿಂದರ್ ಸಿಂಗ್ ಪ್ರಕರಣದಲ್ಲಿ SC STಗಳ ಒಳ ಮೀಸಲಾತಿಗೆ ಸಂವಿಧಾನಿಕ ಮಾನ್ಯತೆಯನ್ನು ನೀಡಲಾಯಿತು. ಇದು EV ಚಿನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶ ರಾಜ್ಯದ ತೀರ್ಪನ್ನು ಕೂಡ ರದ್ದುಗೊಳಿಸಿತು. ಏನಿದು ಚಿನ್ನಯ್ಯ ತೀರ್ಪು ಅಂತಂದರೆ 2005ರಲ್ಲಿ ಈ ತೀರ್ಪಿನಲ್ಲಿ SC STಗಳಿಗೆ ಇಂಟರ್ನಲ್ ರಿಸರ್ವೇಷನ್ನ ಕೊಡಬಾರ್ದು, ಇದು ಅಸಂವಿಧಾನಕ ಅಂತೇಳಿ ತೀರ್ಮಾನಿಸಿತು. ಇದು ಆರ್ಟಿಕಲ್ 341 ಮತ್ತು 342 ಉಲ್ಲಂಘನೆ ಮಾಡುತ್ತೆ ಎಂದು ಕೂಡ ಹೇಳಿತ್ತು. ಹಾಗಾಗಿ ಇಲ್ಲಿಯವರೆಗೂ ಇಂಟರ್ನಲ್ ರಿಸರ್ವೇಷನ್ ಜಾರಿಗೆ ಬಂದಿರಲಿಲ್ಲ. ಆದರೆ 2024ನ ತೀರ್ಪಿನಲ್ಲಿ ಏನನ್ನು ಹೇಳಲಾಗುತ್ತೆ ಅಂದರೆ 7 ನ್ಯಾಯಾಧೀಶರ ಪೀಠವು ಚಿನ್ನಯ್ಯ ತೀರ್ಪನ್ನು ರದ್ದುಗೊಳಿಸಿ SC STಗಳಿಗೆ ಇಂಟರ್ನಲ್ ರಿಸರ್ವೇಷನ್ ಕೊಡಲಿಕ್ಕೆ ಸಂವಿಧಾನಿಕವಾಗಿ ಮಾನ್ಯತೆಯನ್ನು ನೀಡಲಾಗುತ್ತೆ. ಇದು ಹಿಂದುಳಿದವರಲ್ಲಿಯೂ ಹಿಂದುಳಿದವರಿಗೆ ಮೀಸಲಾತಿ ಸೌಲಭ್ಯಗಳನ್ನು ಸಮಾನವಾಗಿ ತಲುಪಿಸುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್, ಇದು ಆರ್ಟಿಕಲ್ 14 ಅಂದರೆ ಸಮಾನತೆಯ ಹಕ್ಕು, ಅದನ್ನು ಉಲ್ಲಂಘನೆ ಆಗೋದಿಲ್ಲ. ಏಕೆಂದರೆ ಅತಿ ಹಿಂದುಳಿದಂತಹ ಹೆಚ್ಚು ಹಿಂದುಳಿದ SC ST ಗುಂಪುಗಳು ಸಮಾನವಾಗಿ ಮೀಸಲಾತಿಯಿಂದ ಲಾಭ ಪಡೆಯಬೇಕು ಅಂದರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಈ ತೀರ್ಪು ಅಸಂವಿಧಾನಿಕ ಅಲ್ಲ ಅಂತೇಳಿ. ಯಾವಾಗ 2024ರಲ್ಲಿ ದವಿಂದರ್ ಸಿಂಗ್ರವರ ಪ್ರಕರಣದ ಮೂಲಕ ಸಂವಿಧಾನಿಕ ಮಾನ್ಯತೆ ಸಿಗ್ತೋ ಇಂಟರ್ನಲ್ ರಿಸರ್ವೇಷನ್ಗೆ, ಇದರಿಂದ ಕರ್ನಾಟಕ ಸರ್ಕಾರಕ್ಕೆ ತಾನು ಕೂಡ ಇಂಟರ್ನಲ್ ರಿಸರ್ವೇಷನ್ನ ಮಾಡಲಿಕ್ಕೆ ಪ್ರೇರಣೆಯಾಯಿತು. ಹಾಗಾಗಿ ಕರ್ನಾಟಕ ರಾಜ್ಯವಷ್ಟೇ ಅಲ್ಲ, ಇನ್ನೂ ಹಲವು ರಾಜ್ಯಗಳು ಇಂಟರ್ನಲ್ ರಿಸರ್ವೇಷನ್ನ ಜಾರಿಗೊಳಿಸ್ತಾ ಇದ್ದಾವೆ. ಇತ್ತೀಚೆಗಷ್ಟೇ ಬೊಮ್ಮಾಯಿ ಸರ್ಕಾರವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸುಗಳನ್ನು ಅನುಸರಿಸಿ SC ಕೋಟಾವನ್ನು 17ಕ್ಕೆ ಹೆಚ್ಚಿಸಿತ್ತು ಅಲ್ವಾ. ST ಇದನ್ನು 7ಗೆ ಹೆಚ್ಚಿಸಲಾಗಿತ್ತು, SC ಇದನ್ನು 17ಗೆ ಹೆಚ್ಚಿಸಲಾಗಿತ್ತು. ಈ ಒಂದು 17%ಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಈಗ ಮಾಡಿರುವಂಥದ್ದು. ಯಾವಾಗ ಇಂಟರ್ನಲ್ ರಿಸರ್ವೇಷನ್ಗೆ ಸಂವಿಧಾನಿಕ ಮಾನ್ಯತೆ ಸಿಕ್ತೋ ಆವಾಗ ಕರ್ನಾಟಕ ಸರ್ಕಾರ ನವೆಂಬರ್ 13ರಂದು ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕವ್ಯಕ್ತಿ ಆಯೋಗವನ್ನು ನೇಮಿಸಿತು. ಅಲ್ಲಿ 7 ಜನ ಸದಸ್ಯರಿರ್ತಾರೆ. ಅಂದರೆ ಕೇಂದ್ರದಲ್ಲಿ 7 ಜನ ಸದಸ್ಯರಿದ್ದರು. ಅಂದರೆ ಈ ಇಂಟರ್ನಲ್ ರಿಸರ್ವೇಷನ್ನ ತರಬೇಕೋ ಬೇಡವೋ ಅನ್ನುವಾಗ ಚರ್ಚೆ ಮಾಡುವಾಗ, ಆದರೆ ಕರ್ನಾಟಕ ಏಕಸದಸ್ಯನನ್ನು ನೇಮಕ ಮಾಡಿದೆ. ಈಗ ನೋಡೋಣ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ SC ವರ್ಗದವರಿಗೆ ಮೀಸಲಾತಿಯನ್ನು ಹಂಚಿಕೆ ಮಾಡಿದೆ ಅಂತ. ಇದರಲ್ಲಿ SC ವರ್ಗದಲ್ಲಿ 4 ಸಬ್ ಕಾಸ್ಟ್ಗಳು ಬರ್ತವೆ. ಮೊದಲಿಗೆ SC ಎಡ, SC ಬಲವರ್ಗದವರು, ಇತರೆ SCಗಳು, ಸ್ಪೃಶ್ಯರು. ಇತರೆ ಅಂತಂದರೆ ಅಸ್ಪೃಶ್ಯರು ಅಂತಲೂ ಕೂಡ ಹೇಳಲಾಗುತ್ತೆ ಅವರನ್ನು, ಆಯಿತಾ. SC ಎಡ ಅವರಿಗೆ 6% ಮೀಸಲಾತಿಯನ್ನು ನೀಡಲಾಗುತ್ತೆ, ಬಲದವರಿಗೆ 5.5% ನೀಡಲಾಗುತ್ತೆ, ಇತರೆ SCಗಳಿಗೆ 4.5% ನೀಡಲಾಗುತ್ತೆ, ಸ್ಪೃಶ್ಯರಿಗೆ 1% ನೀಡಲಾಗುತ್ತೆ. ಆದರೆ ನಮ್ಮ ಕರ್ನಾಟಕದಲ್ಲಿ SCಗಳ ಉಪವರ್ಗೀಕರಣ ಆಗಿರಬಹುದು ಅಥವಾ ಅವರಿಗೆ ನೀಡಿರ್ತಕ್ಕಂಥ ಮೀಸಲಾತಿಗಳನ್ನು ಸದಾಶಿವ ಆಯೋಗದ ಶಿಫಾರಸಿನ ಅನ್ವಯ ಮಾಡಲಾಗಿರುತ್ತೆ. ಅದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. 2005ರಲ್ಲಿ ನ್ಯಾಯಮೂರ್ತಿ AJ ಸದಾಶಿವ ಆಯೋಗವನ್ನು
ಎಸ್ಸಿಗಳ ನಡುವೆ ಮೀಸಲಾತಿ ಸೌಲಭ್ಯಗಳ ಸಮಾನ ಹಂಚಿಕೆ ವಿಧಾನಗಳನ್ನು ಪರಿಶೀಲಿಸಲು ಸ್ಥಾಪನೆ ಮಾಡಲಾಗಿತ್ತು ಮತ್ತು ಆಂತರಿಕ ಮೀಸಲಾತಿಯನ್ನು ಕುರಿತು 2012ರಲ್ಲಿ ಶಿಫಾರಸನ್ನು ಕೂಡ ಮಾಡಲಾಯಿತು. ಅಂದರೆ 2005ರಲ್ಲಿನೇ ಸದಾಶಿವ ಆಯೋಗ ಎಸ್ ಸಿ ವರ್ಗದವರನ್ನು ಈ 4 ಕ್ಯಾಟಗರಿಯಾಗಿ ಅದು ವಿಭಾಗ ಮಾಡಿತ್ತು. ಇಲ್ಲಿ ನೋಡೋಣ. ಈ ವರದಿ ಪ್ರಕಾರ ಕರ್ನಾಟಕದಲ್ಲಿ ದಲಿತರನ್ನು 101 ಉಪಜಾತಿಗಳನ್ನಾಗಿ ವರ್ಗೀಕರಣ ಮಾಡಲಾಗಿತ್ತು. ಇದರಲ್ಲಿ ಮೀಸಲಾತಿಯನ್ನು ಹಂಚಿಕೆ ಮಾಡುವಂಥದ್ದು ಆಯಿತಾ. ಸದಾಶಿವ ಆಯೋಗವನ್ನು ನೇಮಿಸಿದಂಥ ಆ ಸಂದರ್ಭದಲ್ಲಿ ಅಂದರೆ 2005ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಂತಹ ಮೀಸಲಾತಿ ಕೋಟ ಎಷ್ಟಪ್ಪ ಅಂತಂದರೆ 15% ಆಗಿತ್ತು. ಅವರು ಅದಕ್ಕೆ ತಕ್ಕಂತೆ ಅವರು ಉಪವರ್ಗೀಕರಣಕ್ಕೆ ಮೀಸಲಾತಿಯನ್ನು ನೀಡಿದರು. ಎಸ್ ಸಿ ಎಡಕ್ಕೆ 6%, ಬಲಕ್ಕೆ 5%, ಬೋವಿ, ಲಂಬಾಣಿ, ಕೊರಚ ಮತ್ತು ಕೊರಮ ಜಾತಿಗಳಿಗೆ 3%, 1% ಇತರರಿಗೆ. ನಾನು ಮೊದಲೇ ಹೇಳಿದಾಗೆ ಇತರರು ಅಂತಂದರೆ ಅಸ್ಪೃಶ್ಯರು ಬರ್ತಾರೆ. ಬೋವಿ, ಲಂಬಾಣಿ, ಕೊರಚ ಮತ್ತು ಕೊರಮ ಜಾತಿಗಳು ಇವುಗಳು ಅಸ್ಪೃಶ್ಯ ಬರ್ತಾರೆ ಆಯಿತಾ. ಇಲ್ಲಿ ಈ ವರದಿಯಲ್ಲಿ ಸದಾಶಿವ ಅವರು ಯಾವ ರೀತಿ ಶಿಫಾರಸನ್ನು ನೀಡಿದರು ಅಂತಂದರೆ, ಎಸ್ ಸಿ ಎಡದವರು ಬಲಕ್ಕಿಂತಲೂ ಕೂಡ ತುಂಬ ಹಿಂದುಳಿದಂಥ ಸ್ಥಿತಿಯಲ್ಲಿದ್ದಾರೆ. ಅದಕ್ಕಾಗಿ ಇವರಿಗೆ ಹೆಚ್ಚಿನ ಮೀಸಲಾತಿಯನ್ನು ಕೊಡಬೇಕು. ಜೊತೆಗೆ ಪುರುಷರಿಗಿಂತ ಅಸ್ಪೃಶ್ಯರು ತುಂಬ ಹಿಂದುಳಿದಿದ್ದಾರೆ, ಅವರಿಗೆ ಪುರುಷರಿಗಿಂತ ಹೆಚ್ಚಿನ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಈ ರೀತಿಯಾಗಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಈಗ ನಾವು ಇಲ್ಲಿ ಕೊಟ್ಟಿರೋದು 15%ಗೆ, ನಾವು ಇದೇ ರೀತಿಯಲ್ಲಿ 17%ಗೆ ಮೀಸಲಾತಿಯನ್ನು ಈಗ ನೀಡಿರುವಂಥದ್ದು. ನಾನು ಮೊದಲೇ ಆಗಲೇ ಸ್ಲೈಡ್ನ ತೋರಿಸಿದ್ದೀನಿ, ಒಮ್ಮೆ ನೋಡಿ ಆಯಿತಾ. ಸದಾಶಿವ ಆಯೋಗ ಯಾವಾಗ ನೇಮಕ ಮಾಡಲಾಯಿತು ಅಂದರೆ 2005ರಲ್ಲಿ. ಅದು ವರದಿನ ಸಲ್ಲಿಸಿದ್ದು 2012ರಲ್ಲಿ, ಅಂದರೆ 7 ವರ್ಷಗಳ ಕಾಲ ತಗೊಂಡಿತ್ತು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಮ್ಮೆ ಜ್ಞಾನವೃಷ್ಟಿ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು.